ಗುಡ್ ಮಾರ್ನಿಂಗ್ ಸರ್ ಎಲ್ಲರಿಗೂ. ಸರ್ ನಾನು ನಿಮಗೆ ತೋರಿಸ್ತಾ ಇರೋಂಥದ್ದು ಇದು ನಮ್ಮ ಶಿರಾ, ತುಮಕೂರು ಜಿಲ್ಲೆ ಶಿರಾ. ಇದು ಐತಿಹಾಸಿಕ ನಗರ ಅಂತ ಹೇಳ್ಬಿಟ್ಟು ಒಳ್ಳೆ ಪ್ರಸಿದ್ಧವಾದಂಥ ತಾಣ ಇದು. ಸರ್ ಒಳ್ಳೆ ರೋಡ್ ಅಪ್ರೋಚ್ ಆಗಿ ನಾನು ನಿಮಗೆ ಒಂದು ಒಳ್ಳೆ ಪ್ರಾಪರ್ಟಿನ ತೋರಿಸ್ತೀನಿ. ಪ್ರಾಪರ್ಟಿ ಬಂದುಬಿಟ್ಟು ಟಾರ್ ರೋಡ್ ಅಪ್ರೋಚ್ ಆಗಿ ಒಳ್ಳೆ ಒಂದು ತೆಂಗಿನ ತೋಟ ಇದೆ, ಮತ್ತು ಬೋರ್ ಎಷ್ಟಿದೆ, ಭೂಮಿ ಹೇಗಿದೆ, ಇಲ್ಲಿ ಯಾವ ಥರ ಒಂದು ವಾತಾವರಣ ಇದೆ ಅಂದ್ಬಿಟ್ಟು ತೋರಿಸ್ತೀನಿ. ನಮ್ಮ ಶಿರಾದಿಂದ ಕೇವಲ ನಿಮಗೆ ಒಂದು 8 ಕಿಲೋಮೀಟ್ರ್ ಆಗುತ್ತೆ ಸರ್. ಇದು ರೋಡ್ ಅಪ್ರೋಚು, ಕಂಪ್ಲೀಟ್ ಟಾರ್ ರೋಡ್ ಫೇಸ್ ಬರುತ್ತೆ. ಇದು ಟಾರ್ ರೋಡಿಂದ ಒಳಗಡೆ ಬಂದ ತಕ್ಷಣ ನಮಗೆ ಈ ಒಂದು ತೋಟ, ಒಂದು ಮನೆ ಇದೆ ಸರ್. ಬೆಂಗಳೂರಿಂದ ಇದು ಲ್ಯಾಂಡ್ ಬಂದುಬಿಟ್ಟು ನಮಗೆ ಕೇವಲ 110 ಕಿಲೋಮೀಟ್ರ್ ಆಗುತ್ತೆ, 110 ಕಿಲೋಮೀಟರ್ಸ್ ಸರ್. ಒಂದು ರನ್ನಿಂಗ್ ಇದೆ ಬೋರು. ಟೋಟಲ್ ಈ ತೋಟದಲ್ಲಿ 2 ಬೋರ್ ಇದ್ದಾವೆ ನೋಡಿ, ಒಳ್ಳೆ ತೆಂಗಿದ್ದಾವೆ. ಇದು ಭೂಮಿ ಮಾತ್ರ ರೆಡ್ ಸಾಯಿಲ್ ಬಿಡಿ, ತುಂಬ ಚೆನ್ನಾಗಿದೆ. ರೋಡ್ ಪೇಸ್ ತುಂಬ ಬರುತ್ತೆ. ರೋಡ್ ಪೇಸ್ ನಮಗೆ ಮ್ಯಾಕ್ಸಿಮಮ್ ಅಂದರೆ 250 ಅಡಿ ಬರುತ್ತೆ ರೋಡ್ ಪೇಸು ಸರ್. ಕಂಪ್ಲೀಟ್ ತೋಟ ಅಲ್ಲಿಂದ ನೋಡಿ, ಅಲ್ಲಿ ರೂಮ್ ಬರುತ್ತೆ. ರೂಮ್ ಬಂದಮೇಲೆ ಇಲ್ಲೊಂದು ಬೋರ್ ಬರುತ್ತೆ, ಇನ್ನೊಂದು ಬೋರ್ ಈ ಕಡೆ ಬರುತ್ತೆ. ಟೋಟಲಾಗಿ ಒಳ್ಳೆ ತೆಂಗಿನ ಮರ, ಹಲಸು, ಮಾವು ಎಲ್ಲ ಇದೆ ಇದರಲ್ಲಿ. ನಮಗೆ ಇದು ಇಂಪಾರ್ಟೆಂಟ್ ಅಲ್ಲ, ತೆಂಗಿನ ಮರ ಇಂಪಾರ್ಟೆಂಟು. ಮತ್ತು ಭೂಮಿ ವಿಷಯಕ್ಕೆ ಬಂದರೆ ಕೆಂಪು ಭೂಮಿ ತುಂಬ ಚೆನ್ನಾಗಿದೆ. ಸ್ವಲ್ಪ ತೋಟನ ಮೇಂಟೆನೆನ್ಸ್ ಮಾಡಬೇಕು, ಸ್ವಲ್ಪ ಮೇಂಟೆನೆನ್ಸ್ ಕಡಿಮೆ ಇದೆ. ಆದರೆ ತೋಟ ಮಾತ್ರ ಅದ್ಭುತವಾದಂಥ ತೋಟ. ಮಣ್ಣು ತುಂಬ ಚೆನ್ನಾಗಿದೆ. ಟಾರ್ ರೋಡ್ಗೆ ಇರೋದ್ರಿಂದ ಶಿರಾ ನಮಗೆ ಕೇವಲ 8 ಕಿಲೋಮೀಟ್ರ್ ದೂರ ಆಗುತ್ತೆ. ಮತ್ತು ಮಣ್ಣಿನ ವಿಷಯ ತೋರಿಸ್ತೀನಿ ನಿಮಗೆ. ರೆಡ್ ಸಾಯಿಲು ನೋಡಿ ಯಾವ ಥರ ಇದೆ, ಒಳ್ಳೆ ಇದು ಸೊಂಡೂರು ಮೈನ್ಸ್ ಥರ ಇದೆ. ಇದು ತುಂಬ ಚೆನ್ನಾಗಿದೆ, ಕೆಂಪು ಭೂಮಿ. ಭೂಮಿ ವಿಷಯಕ್ಕೆ ಬಂದರೆ ಇದೆಲ್ಲ ಉಳುಮೆ ಮಾಡಿದ ಮೇಲೆ ಇನ್ನೂ ಅತಿ ಹೆಚ್ಚು ಕಲರ್ ಕಾಣುತ್ತೆ ನಿಮಗೆ. ಇದು ಬಂದುಬಿಟ್ಟು ನಿಮಗೆ ಈ ಕೆಳಗಿನ ಭಾಗದವರೆಗೂ ಬರುತ್ತೆ. ಟೋಟಲ್ 7 ಎಕರೆ ಬರುತ್ತೆ ಇದು ಜಮೀನು. 7 ಎಕರೆ 5 ಕುಂಟೆ, 2 ಪಾಣಿ ಬರುತ್ತೆ. ಇದು ಕೆಂಪು ಭೂಮಿ, ರೋಡ್ ಅಪ್ರೋಚು ನೋಡಿ. ನಮ್ಮ ಬೆಂಗಳೂರಿನಲ್ಲಿ ಇರೋವಂಥ ವಾಸ ಮಾಡುವಂಥ ನಮ್ಮ ಕಸ್ಟಮರ್ಸು ತುಂಬ ಜನಕ್ಕೆ ನಮಗೆ ಬೆಂಗಳೂರು ಡಿಸ್ಟೆನ್ಸ್ ನಿಯರ್ ಆಗೋ ಥರ ಒಂದು ಒಳ್ಳೆ ತೋಟ ಕೊಡಿ ಅಂತ ಹೇಳ್ಬಿಟ್ಟು ರಿಕ್ವೈರ್ಮೆಂಟ್ ಇರುತ್ತೆ. ಅಂಥವ್ರಿಗೆ ಈ ಒಂದು ತೋಟ, ನಾನು ಈ ತೋಟನ ತುಂಬ ಇಷ್ಟಪಡ್ತೀನಿ. ಯಾಕೆಂದರೆ ಜಸ್ಟ್ ಫಾರ್ ಇದನ್ನು ಮೇಂಟೆನೆನ್ಸ್ ಎಲ್ಲ ಮಾಡಿಕೊಂಡು ನೀಟಾಗೆಲ್ಲ ಒಂದು ಸ್ವಲ್ಪ ಗೊಬ್ಬರ ಗೂಡು ಎಲ್ಲ ಕೊಟ್ಟರೆ ಈ ತೆಂಗು ಬಂದರೂ ಒಳ್ಳೆ ಇಳುವರಿ ಕೊಡೋಂಥ ತೆಂಗಿದು. ಇವತ್ತು ತೆಂಗಿಗೆ ತುಂಬ ಡಿಮ್ಯಾಂಡ್ ಇದೆ. ಮತ್ತು ಒಳ್ಳೆ ಕ್ವಾಲಿಟಿ ತೆಂಗು ಹಾಕಿದೆ ರೈತರು. ನೋಡಿ ಯಾವ ಥರ ಗೊನೆ ಹಿಡಿದಿದೆ, ಒಳ್ಳೆ ಗೊನೆ ಹಿಡಿದಿದೆ. ಜಸ್ಟ್ ಫಾರ್ ಸ್ವಲ್ಪ ಮೇಂಟೆನೆನ್ಸ್ ಎಲ್ಲ ಮಾಡಿದರೆ ಇದಕ್ಕೆ ಒಳ್ಳೆ ಫ್ಯೂಚರ್ ಇದೆ. ಇದು 2 ಪಾಣಿ ಬರುತ್ತೆ, ಜನರಲ್ ಪ್ರಾಪರ್ಟಿ, ಟಾರ್ ರೋಡ್ ಅಪ್ರೋಚು. ಬೆಂಗಳೂರಿಂದ ಇಲ್ಲಿಗೆ 110 ಕಿಲೋಮೀಟ್ರ್ ಆಗುತ್ತೆ. ಒಳ್ಳೆ ಪ್ರಾಪರ್ಟಿ. ಯಾವುದೇ ಕಸ್ಟಮರ್ ಇಂಥ ಒಂದು ಜಮೀನನ್ನ ನಾನು ತೊಗೊಳ್ಬೇಕು ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡ್ಮೇಲೆ ಬನ್ನಿ, ಒಳ್ಳೆ ರೇಟಲ್ಲಿ ಮಾಡಿಕೊಡ್ತೀನಿ. ತುಂಬ ಚೆನ್ನಾಗಿದೆ ಸರ್. ರೇಟಿನ ವಿಷಯಕ್ಕೆ ಬಂದರೆ ಸರ್ 60 ಲಕ್ಷ ಹೇಳ್ತಾರೆ 1 ಎಕರೆ. ರೋಡ್ ಅಪ್ರೋಚು, ಬೆಂಗಳೂರಿನಿಂದ 110 ಕಿಲೋಮೀಟ್ರ್ ಹೇಳ್ತೀನಿ. ಕೆಂಪು ಮಣ್ಣಿನ ವಿಷಯಕ್ಕೆ ಬರೋಣ. ಹೇಗಿದೆ ಇಲ್ಲೆಲ್ಲ ವಾತಾವರಣ? ಇಲ್ಲಿ ಪಕ್ಕದಲ್ಲಿ ಉಳುಮೆ ಮಾಡಿದ್ದಾರೆ, ಅದನ್ನು ತೋರಿಸ್ತೀನಿ ಬನ್ನಿ, ಹೇಗಿದೆ ನೋಡೋಣ. ಸರಿ, ತೋಟದಲ್ಲಿ ಬಾರ್ಡ್ರಿಗೆಲ್ಲ ಟೀಕ್ ಹಾಕಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿದೆ. ಟೀಕೆಲ್ಲ ಬಾರ್ಡ್ರಿಗೆಲ್ಲ ಟೀಕ್ ಹಾಕಿದ್ದಾರೆ. ಇದು ಒಳ್ಳೆ ಫ್ಯೂಚರ್ಗೆ ಒಂದು ಗೋಲ್ಡ್ ಅಂತ ಹೇಳ್ತೀನಿ ಸರ್. ಮಣ್ಣಿನ ವಿಷಯಕ್ಕೆ ಬಂದರೆ ನೋಡಿ, ಇಲ್ಲಿ ರೆಡ್ ಸಾಯಿಲ್ ಇದೆ ಅಲ್ಲ, ಕಂಪ್ಲೀಟ್ ರೆಡ್ ಸಾಯಿಲು. ಇದು ತೋಟ ಬಂದುಬಿಟ್ಟು ಈ ಕಡೆ ಬರುತ್ತೆ ರೋಡ್ ಅಟ್ಯಾಚು, ಮತ್ತು ಈ ಕಡೆಯೂ ಒಂದು ತೋಟ ಬರುತ್ತೆ. ತುಂಬ ಚೆನ್ನಾಗಿತ್ತು. ಹಾಂ ಹೌದು. ಅಲ್ಲಿ ಕೆಳಗೆ ಅಲ್ಲಿವರೆಗೂ ಬರುತ್ತೆ ಸರ್. ತೆಂಗಿನ ಮರ ಕಣವರೆಗೂ. ಇದು 4 ಎಕರೆ. ಇದು 4 ಎಕರೆ, ಅದು 3 ಎಕರೆ. ನೋಡಿ, ಪಕ್ಕದಾಗೆ ತೆಂಗು ಅಡಿಕೆ ಎಲ್ಲ ಕಟ್ಟಿದೆ. ಹೌದು. ಇದು ಪಕ್ಕದಲ್ಲೆಲ್ಲ ತೋಟ ಮಾಡಿದರೆ, ಅಡಿಕೆ ತೋಟ ತುಂಬ ಚೆನ್ನಾಗಿದೆ. ಮತ್ತು ಈ ಕಡೆ ಎಲ್ಲ ಇದೆ ಸರ್, ಕೊನೆವರೆಗೂ ಬರುತ್ತೆ ಕಂಪ್ಲೀಟು. ಈ ಕಡೆ ತೋಟಕ್ಕೆ ಇಲ್ಲಿದೆ ನಕಾಶೆ ದಾರಿ. ಇದು ಟಾರ್ ರೋಡಿಂದ ಬರುತ್ತೆ. ಈ ತೋಟದ ಪಕ್ಕದಿಂದ ದಾರಿ ಬಂದು
ಮತ್ತು ಈ ಕಡೆ ಇಲ್ಲೊಂದು 4 ಎಕರೆ ಬರುತ್ತೆ, ಈ ಕಡೆ ಬಂದ್ಬಿಟ್ಟು ಒಂದು 3.5 ಎಕರೆ ಬರುತ್ತೆ. ಕಂಪ್ಲೀಟಾಗಿ ಬಂದ್ಬಿಟ್ಟು ಒಂದು 7 ಎಕರೆ ಸಮಥಿಂಗ್ ಬರುತ್ತೆ. ಒಳ್ಳೆ ತೋಟ, ಒಳ್ಳೆ ಜಮೀನು, ಫ್ಯೂಚರ್ಗೆಲ್ಲ ಇದೆಲ್ಲ ಲೇಔಟಿಗೆ ಬರುತ್ತೆ ನಿಮಗೆ. ಇವಾಗೆಲ್ಲ ನಗರ ಬೆಳೆಯೋದ್ರಿಂದ, ಇಂಡಸ್ಟ್ರಿಯಲ್ಸ್ ಬೆಳೀತಾ ಇರೋದ್ರಿಂದ ಭೂಮಿಗೆ ಒಳ್ಳೆ ಬೇಡಿಕೆ ಬರುತ್ತೆ. ಮತ್ತು ಬೆಂಗಳೂರು ಸಿಟಿ ತುಂಬ ನಿಯರ್ ಇರೋದ್ರಿಂದ ಎಲ್ಲ ಕಮ್ಯುನಿಕೇಷನ್ ಚೆನ್ನಾಗಿರುತ್ತೆ ಇಲ್ಲಿ ಈ ಒಂದು ಪ್ರಾಪರ್ಟಿನ ಬೈ ಮಾಡಿದಂಥ ಒಂದು ಕಸ್ಟಮರ್ಗೆ. ಸೊ ಇದೇ ನೋಡಿ ಸರ್, ಈ ರೋಡ್ ಫೇಸಿಂದ ಅಪ್ರೋಚ್ ಆಗಿ ನಿಮ್ಗೆ ಅಲ್ಲೇವರೆಗೂ ಬರುತ್ತೆ. ಭಾಳ ಒಳ್ಳೆ ಪ್ರಾಪರ್ಟಿ ಇದು, ಆ ರೋಡ್ ಪ್ರಾಪರ್ಟಿ.